ನಮಸ್ಕಾರ. ಈ ವಿಡಿಯೋದಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಅಂದರೆ ವಂಶವೃಕ್ಷ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮತ್ತು ಹೇಗೆ ಮಾಡಿಸಬೇಕು, ಅರ್ಜಿ ಸಲ್ಲಿಸಿದ ಬಳಿಕ ಯಾವ ಅಧಿಕಾರಿಗಳ ಬಳಿ ಹೋಗುತ್ತೆ ನೀವು ಸಲ್ಲಿಸಿರುವ ಅರ್ಜಿ ಮತ್ತು ಅದರ ಸಂಪೂರ್ಣ ಪ್ರಕ್ರಿಯೆ ಹೇಗಿರುತ್ತೆ, ಹಾಗೆ ವಂಶವೃಕ್ಷ ಪ್ರಮಾಣ ಪತ್ರ ಬೇಕೆಂದರೆ ಯಾವ ದಾಖಲೆಗಳು ಬೇಕಾಗುತ್ತೆ ಮತ್ತು ಈಗ ವಂಶಾವಳಿ ಪ್ರಮಾಣ ಪತ್ರ ಪಡೆಯುವುದು ಬಹು ಸುಲಭದ ಕೆಲಸವಾಗಿದೆ. ಅದು ಆನ್ಲೈನ್ ಮತ್ತು ಆಫ್ಲೈನ್ ಪ್ರೊಸೆಸ್ ಮುಖಾಂತರ ಏನು ಮಾಡಬೇಕನ್ನುವುದೇ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಕುಟುಂಬಕ್ಕೆ ಈ ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು. ಯಾವಾಗ ಅಂದರೆ ಆಸ್ತಿ ವಿಷಯ ಬಂದಾಗ ಸರ್ಕಾರದ ಕೆಲವು ಸವಲತ್ತುಗಳಿಗಾಗಿ ಈ ಪತ್ರ ಅವಶ್ಯಕತೆ ಇರುವುದರಿಂದ ಈಗಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಈ ಮಾಹಿತಿ ಅತ್ಯಮೂಲ್ಯವಾಗಿದ್ದರಿಂದ ವಿಡಿಯೋ ಶೇರ್ ಮಾಡಿ. ಈಗ ವಂಶಾವಳಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಹಾಕಬೇಕಾದ್ರೆ ಯಾವ ದಾಖಲೆಗಳು ಬೇಕಾಗುತ್ತೆ ಅಂದರೆ ಯಾವ ದಾಖಲೆಗಳು ಒದಗಿಸಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಒಂದನೆಯದು ಆಧಾರ್ ಕಾರ್ಡ್. ಮನೆಯಲ್ಲಿರುವ ಎಷ್ಟು ಜನರ ಸದಸ್ಯರ ಹೆಸರು ನೀವು ವಂಶವೃಕ್ಷ ಪ್ರಮಾಣ ಪತ್ರದಲ್ಲಿ ಸೇರಿಸಬೇಕೆಂದಿರ್ತೀರಾ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎರಡನೆಯದು ನಿಮ್ಮಲ್ಲಿ ರೇಷನ್ ಕಾರ್ಡ್ ಇದ್ದರೆ ಅದರ ಒಂದು ಪ್ರತಿಯನ್ನು ಒದಗಿಸಬೇಕು. ಇಲ್ಲದಿದ್ದರೂ ನಡೆಯುತ್ತೆ, ಆದರೆ ಪರಿಶೀಲನೆ ಮತ್ತು ಖಚಿತತೆಗಾಗಿ ಅಧಿಕಾರಿಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇರುತ್ತೆ. ಮೂರನೆಯದು ಈ ಸ್ಟ್ಯಾಂಪ್ ಪೇಪರ್. 20 ರೂಪಾಯಿ ಈ ಸ್ಟ್ಯಾಂಪ್ ಪೇಪರ್ ತೆಗೆದುಕೊಂಡು ನಿಮ್ಮ ಸಮೀಪದಲ್ಲಿರುವ ಯಾವುದಾದರೂ ಟೈಪಿಂಗ್ ಸೆಂಟರ್ಗೆ ತೆರಳಿ ವಂಶವೃಕ್ಷಗೋಸ್ಕರ ಅಂದರೆ ವಂಶಾವಳಿಗೋಸ್ಕರ ಎಂದು ಹೇಳಿ ಅವರಿಗೆ. ಹಾಗೆ ನಿಮ್ಮ ಮನೆ ಸದಸ್ಯರ ಎಲ್ಲರ ಹೆಸರು ಈ ಸ್ಟ್ಯಾಂಪ್ ಪೇಪರ್ನಲ್ಲಿ ಹಾಕಿಸಿ ನಂತರ ಪ್ರಿಂಟ್ ನಿಮಗೆ ಕೊಡುತ್ತಾರೆ. ಪ್ರಿಂಟ್ ಆಗಿರುವ ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮಾಡಿ ಹಾಗೆ ಅದಕ್ಕೆ ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸಬೇಕು. ಇವಾಗ ಎಲ್ಲ ದಾಖಲೆಗಳು ರೆಡಿ ಮಾಡಿಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಕೊಟ್ಟರೆ ಅವರು ಅರ್ಜಿ ಹಾಕಿ ನಿಮಗೆ ರಸೀದಿ ಕೊಡುತ್ತಾರೆ. ಅಥವಾ ಸದರಿ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ನಾಡ ಕಚೇರಿಗೆ ಹೋಗಿ ಕೊಟ್ಟರೂ ಸಹ ಅಲ್ಲಿಯೂ ಸಹ ಅರ್ಜಿಯನ್ನು ದಾಖಲಿಸಿ ನಿಮಗೆ ರಸೀದಿ ಕೊಡುತ್ತಾರೆ. ಎರಡು ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ಬಳಿಕ ಕಚೇರಿಯಲ್ಲಿ ಏನೇನು ಪ್ರಕ್ರಿಯೆಗಳಾಗುತ್ತವೆ, ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕಾಗಿ ನೀವು ಸಲ್ಲಿಸಿದ ಅರ್ಜಿಯು ಯಾವ ಅಧಿಕಾರಿಗಳ ಬಳಿ ಹೋಗುತ್ತೆ ಅನ್ನೋದನ್ನು ನೋಡೋಣ. ಆನ್ಲೈನ್ ಪದ್ಧತಿ ಮುಖಾಂತರ ಅರ್ಜಿ ಸಲ್ಲಿಸಿದರೆ ಅದರ ನಿಮ್ಮ ಮೂಲ ದಾಖಲೆಗಳನ್ನು ಆನ್ಲೈನ್ ಸ್ಕ್ಯಾನ್ ಮಾಡಿರುವುದರಿಂದ ನೀವು ದಾಖಲೆಗಳು ಕಚೇರಿಗೆ ಕೊಡುವ ಪ್ರಮೇಯವೇ ಬರುವುದಿಲ್ಲ. ಆದ್ದರಿಂದ ಸ್ಕ್ಯಾನ್ ಮಾಡಲಾದ ಎಲ್ಲ ದಾಖಲೆಗಳು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಸಂಶಯ ಬಂದ ಅರ್ಜಿಗಳ ಖಚಿತತೆಗಾಗಿ ಕೆಲವು ಸಂದರ್ಭಗಳಲ್ಲಿ ಅಧಿಕಾರಿಗಳು ಆ ಒಂದು ದಾಖಲೆಗಳು ಕೇಳಬಹುದು. ಹೀಗೆ ಸ್ವೀಕರಿಸಲ್ಪಟ್ಟ ಅರ್ಜಿಯು ತಲಾಟಿ ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ರವಾನೆ ಆಗುತ್ತೆ. ಅವರು ತಮ್ಮ ಶರ ಬರೆದು ಮುಂದಿನ ಕ್ರಮಕ್ಕಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕಳಿಸಿಕೊಡುತ್ತಾರೆ. ಅದರಂತೆ ಕಂದಾಯ ನಿರೀಕ್ಷಕರು ಪರಿಶೀಲಿಸಿ ಕಡತವನ್ನು ಉಪ ತಹಸೀಲ್ದಾರ್ ಕಚೇರಿಗೆ ಅನುಮೋದನೆಗಾಗಿ ಕಳಿಸಿಕೊಡಲಾಗುತ್ತೆ. ಕೊನೆಗೆ ಉಪ ತಹಸೀಲ್ದಾರ್ ಅವರು ಕಡತವನ್ನು ಪರಿಶೀಲಿಸಿ ಅನುಮೋದಿಸಿದರೆ ಮುಗಿಯಿತು. ಸದರಿ ಎಲ್ಲ ಹಂತಗಳ ಸ್ಥಿತಿಗತಿ ಅಂದರೆ ಸ್ಟೇಟಸ್ ನಿಮಗೆ ಮೆಸೇಜ್ ರೂಪದಲ್ಲಿ ಮೆಸೇಜ್ ಬಂದೇ ಬರುತ್ತೆ. ಅದರಂತೆ ಈ ಪ್ರಮಾಣ ಪತ್ರ ಎಲ್ಲಿ ಬೇಕಾದರೂ ಎಷ್ಟು ಪ್ರಿಂಟ್ ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅರ್ಜಿ ಹಾಕಲು 25 ರೂಪಾಯಿ ಫೀಸ್ ಇರುತ್ತೆ ಆನ್ಲೈನ್ನಲ್ಲಿ. ಆದರೆ ಸಾಮಾನ್ಯವಾಗಿ ಆನ್ಲೈನ್ ಸೆಂಟರ್ನವರು 100 ರೂಪಾಯಿವರೆಗೂ ತೆಗೆದುಕೊಳ್ಳಬಹುದು ಎಂದು ನೀವು ಊಹಿಸಬಹುದು ಅಷ್ಟೇ. ಕಚೇರಿ ಮೂಲಕ ಅರ್ಜಿ ಹಾಕುವ ಜನರು ಮೇಲೆ ಹೇಳಿದ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ನಾಡ ಕಚೇರಿಗೆ ಹೋಗಿ ನಿಗದಿತ ಶುಲ್ಕ 25 ರೂಪಾಯಿ ಮಾತ್ರ ಕಟ್ಟಿದರೆ ನಿಮ್ಮ ಅರ್ಜಿಯನ್ನು ದಾಖಲಿಸಿ ನಿಮಗೆ ರಸೀದಿ ಕೊಡುತ್ತಾರೆ. ಎಲ್ಲಿ? ನಾಡ ಕಚೇರಿಯಲ್ಲಿ. ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ ನಂತರ ಆ ಒಂದು ಸಮಯದಲ್ಲಿ ನೀವು ದಾಖಲೆಗಳು ಕೊಡುವುದು ಕಡ್ಡಾಯವಾಗಿರುತ್ತೆ. ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರೆ ದಾಖಲೆಗಳ ಸಹಿತ ಅರ್ಜಿಯು ತಲಾಟೆಗೆ ರವಾನೆ ಮಾಡಲಾಗುತ್ತೆ. ಅವರು ತಮ್ಮ ಹೇಳಿಕೆ ದಾಖಲಿಸಿ ಮುಂದಿನ ಕ್ರಮಕ್ಕಾಗಿ ಅಲ್ಲಿಯೂ ಸಹ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕಳುಹಿಸಿಕೊಡಲಾಗುತ್ತೆ. ತದನಂತರ ರೆವಿನ್ಯೂ ಇನ್ಸ್ಪೆಕ್ಟರ್ ತಮ್ಮ ಹೇಳಿಕೆ ಮತ್ತು ವರದಿ ಬರೆದು ಉಪ ತಹಸೀಲ್ದಾರ್ ಕಚೇರಿಗೆ ಅಂತಿಮ ಅನುಮೋದನೆಗಾಗಿ ಕಳಿಸಿಕೊಡುತ್ತಾರೆ. ಕೊನೆಗೆ ಉಪ ತಹಸೀಲ್ದಾರ್ ಅವರು ಆ ಒಂದು ಕಡತವನ್ನು ಪರಿಶೀಲಿಸಿ ಅನುಮೋದಿಸಿದರೆ ಅಲ್ಲಿಯೂ ಸಹ ನಿಮ್ಮ ವಂಶವೃಕ್ಷ ಪ್ರಮಾಣ ಪತ್ರ ರೆಡಿ ಆಗುತ್ತೆ. ಈ ಎಲ್ಲ ಹಂತಗಳ ಮೆಸೇಜ್ ಬರುತ್ತೆ. ಕಚೇರಿ ಮೂಲಕ ಅರ್ಜಿ ಸಲ್ಲಿಸಿದರೂ ಮೆಸೇಜ್ ಬರುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದರೂ ಮೆಸೇಜ್ ಬಂದೇ ಬರುತ್ತೆ. ಇಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಬಗ್ಗೆ ಕೆಲವು ಮುಖ್ಯ ಅಂಶಗಳು ಸಹ ಅರ್ಜಿ ಸಲ್ಲಿಸುವವರಿಗೆ ಗೊತ್ತಿರಲೇಬೇಕು. ಅವು ಯಾವ್ಯಾವು ಅಂದರೆ, ಒಂದನೆಯದು ನೀವು ಆನ್ಲೈನ್ ಅಥವಾ ಕಚೇರಿ ಮೂಲಕ ಹೇಗೆ ಅರ್ಜಿ ಸಲ್ಲಿಸಿದ ಬಳಿಕ ಆ ಒಂದು ಅರ್ಜಿಯನ್ನು ತಿರಸ್ಕರಿಸಿದರೆ ಕಾರಣ ಸಹಿತ ಹಿಂಬರ ಕೊಡಲಾಗುತ್ತೆ.
ಎರಡನೇದು ಸರಿಯಾದ ಮಾಹಿತಿ ಮತ್ತು ಸೂಕ್ತ ದಾಖಲೆಗಳು ಸಲ್ಲಿಸದಿದ್ದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಮೂರನೆಯದು ಸಕಾಲ ಯೋಜನೆಯ ಅಡಿಯಲ್ಲಿ ನಿಮ್ಮ ಅರ್ಜಿಯನ್ನು 7 ದಿನಗಳ ಒಳಗಾಗಿ ವಿಲೇವಾರಿ ಮಾಡಲಾಗುತ್ತೆ. ಅಂದರೆ ಒಟ್ಟು 7 ದಿನಗಳ ಒಳಗಡೆ ನಿಮಗೆ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ಎಂದು ಹೇಳಬಹುದು. ವಂಶಾವಳಿ ಪ್ರಮಾಣ ಪತ್ರದ ವಾಯ್ದೆ 2 ವರ್ಷಗಳು ಮಾತ್ರ ಇರುತ್ತವೆ ಎಂದು ಅಂದಾಜು ಹೇಳಬಹುದು. ಐದನೆಯದು ಸುಳ್ಳು ಮಾಹಿತಿ ನೀಡಿ. ನೀವೇನಾದರೂ ಸುಳ್ಳು ದಾಖಲೆ ಸೃಷ್ಟಿಸಿ ನೀವು ಸುಳ್ಳು ಮಾಹಿತಿ ನೀಡಿ ವಂಶಾವಳಿ ಪ್ರಮಾಣ ಪತ್ರ ಪಡೆದರೆ ಮುಂದಿನ ದಿನಗಳಲ್ಲಿ ದಂಡ ಸಹಿತ ಶಿಕ್ಷೆಗೆ ಗುರಿಯಾಗಬಹುದು. ಆರನೆಯದು ಕಂದಾಯ ಕಚೇರಿಗಳು ಮತ್ತು ನೋಂದಣಿ ಕಚೇರಿಗಳಲ್ಲಿ ಈ ವಂಶಾವಳಿ ಪ್ರಮಾಣ ಪತ್ರ ಹೆಚ್ಚಿನ ಸಂದರ್ಭಗಳಲ್ಲಿ ಬೇಕಾಗಬಹುದು. ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಮತ್ತು ಜನರಿಗೆ ಕಾನೂನಿನ ತಿಳುವಳಿಕೆ ಹೆಚ್ಚಾಗುವ ಉದ್ದೇಶದಿಂದ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದ್ದೇವೆ. ಅದರಂತೆ ಜಮೀನು ಮತ್ತು ಸರ್ವೆಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಸದರಿ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಎಲ್ಲ ವಿಡಿಯೋಗಳು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ.